ದೇಶದ ಜನತೆಯನ್ನು ಕತ್ತಲಿಗೆ ತಳ್ಳಿರುವ ಪ್ರಧಾನಿ ಮೋದಿ ಅವರಿಗೆ, ಹೊಸ ವಿಜ್ಞಾನಿ ನರೇಂದ್ರ ಮೋದಿ ಅವರಿಗೆ, ಹೊಸ ವಿಜ್ಞಾನಿ ನರೇಂದ್ರ ಮೋದಿ ಅವರಿಗೆ, ಕಟ್ಟರ್ ಗ್ಯಾಸ್ ಕಂಡಿಡಿದಂತಹ ನರೇಂದ್ರ ಮೋದಿ ಅವರಿಗೆ, ಕಟ್ಟರ್ ಗ್ಯಾಸ್ ಕಂಡಿಡಿದಂತಹ ನರೇಂದ್ರ ಮೋದಿ ಅವರಿಗೆ, ಅಜ್ಞಾನಿ ಅವಿವೇಕಿ ನರೇಂದ್ರ ಮೋದಿಗೆ, ಅಜ್ಞಾನಿ ಅವಿವೇಕಿ ನರೇಂದ್ರ ಮೋದಿಗೆ, ದೇಶವನ್ನು ಮಾರುತ್ತಿರುವ ನರೇಂದ್ರ ಮೋದಿಗೆ. ವಾಣಿಜ್ಯ ಸಿಲಿಂಡರ್ ದರನೂ ಸಹ ಏರಿಕೆಯಾಗಿದೆ. ಅದ್ರ ಜೊತೆಯಲ್ಲಿ 2 ಅಡಿಗೆ ಅನಿಲ ದನ ಇವತ್ತು ನಾಗರಿಕರಿಗೆ ಸಿಗ್ತಾ ಇಲ್ಲ. ಸ್ಥಳೀಯ ಮಟ್ಟದಲ್ಲಿ ಇದನ್ನು ಬಗೆಹರಿಸಬೇಕು ಅಂತ ಒಬ್ಬ ಪ್ರಹ್ಲಾದ್ ಜೋಶಿ ಅನ್ನತಕ್ಕಂಥ ಕೇಂದ್ರ ಮಂತ್ರಿ ಹೇಳಿದ್ದಾನೆ. ನಿಜವಾಗ್ಲೂ ಆತ ಕೇಂದ್ರ ಮಂತ್ರಿ ಅನ್ನೋದಕ್ಕೆ ನನಗೆ ನಿಜವಾಗ್ಲೂ ನಾಚಿಕೆ ಆಗ್ತದೆ. ಮಂತ್ರಿಗಳು ಮಾಡಿರ್ತಕ್ಕಂಥ ಮೂರ್ಖತನ ಇವತ್ತು ನರೇಂದ್ರ ಮೋದಿ ಅವರು ಸಲ್ಲಬೇಕು. ನರೇಂದ್ರ ಮೋದಿ ಅವರು ತಂತ್ರಜ್ಞಾನದಲ್ಲಿ ವಿಜ್ಞಾನದಲ್ಲಿ ಬಹಳ ಮುಂದೆ ಇದ್ದಾರೆ. ಸ್ವಾಮಿ, ಇಂಥ ತಂತ್ರಜ್ಞಾನ ನಿಮ್ಗೆ ಕಲಿಸ್ಕೊಟ್ಟಂತಹ ಮಹಾವಿಜ್ಞಾನಿ ಯಾರು, ಅವರಿಗೆ ನೋಬೆಲ್ ಪ್ರಶಸ್ತಿ ಕೊಡ್ಬೇಕಂತ ನಾವು ಮನವಿ ಕೊಡ್ತಾ ಇದೀವಿ. ನಮಸ್ಕಾರ ವೀಕ್ಷಕರ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ರಿ ವಾರ್ತಾ ಭಾರತಿ ಡಿಜಿಟಲ್. ಸದ್ಯ ದೇಶದಲ್ಲಿ ಅನಿಲ ಸಿಲಿಂಡರ್ಗಳ ಕೊರತೆ ದೊಡ್ಡ ಮಟ್ಟದಲ್ಲಿ ಕಾಣಿಸಿಕೊಂಡಿದ್ದು, ಎಲ್ಲಾ ರಾಜ್ಯಗಳು ಅನಿಲ ಸಿಲಿಂಡರ್ಗೆ ಸಾಕಷ್ಟು ಪರದಾಡ್ತಾ ಇರತಕ್ಕಂಥದ್ದು. ಇದರಿಂದ ಕರ್ನಾಟಕ ರಾಜ್ಯ ಕೂಡ ಹೊರತೇನಲ್ಲ. ಹೀಗಾಗಿ ಇಂತಹ ಸನ್ನಿವೇಶದಲ್ಲಿ ಕೇಂದ್ರ ಸರ್ಕಾರ ಈ ಎಲ್ಲಾ ವಿಚಾರಗಳಿಗೂ ಕಾರಣ ಅಂತೇಳಿ ಆರೋಪಿಸಿ ಕಾಂಗ್ರೆಸ್ ಪ್ರತಿಭಟನೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಅದು ಏನು ನರೇಂದ್ರ ಮೋದಿ ಅವರ ಹೇಳಿಕೆ ಇದೆ, ಗಟಾರ್ನಿಂದ ಗ್ಯಾಸ್ ಅನ್ನ ಉತ್ಪಾದಿಸಬಹುದು ಅನ್ನೋದು ಅವರ ಹಾಸ್ಯಾಸ್ಪದವಾದಂತಹ ಹೇಳಿಕೆ ಇದೆ. ಆ ಹೇಳಿಕೆಯನ್ನ ಇಟ್ಕೊಂಡು ಇವತ್ತು ಅದರೇ ರೀತಿ ಒಂದು ಮಿಮಿಕ್ ಮಾಡುವ ಮುಖಾಂತರ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಅವರ ಉದ್ದೇಶಗಳೇನು, ಅವರು ಯಾವುದಕ್ಕೆ ಆಗ್ರಹಿಸಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ, ಇದರ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮನೋಹರ್ ಅವರು. ಅವರನ್ನ ಮಾತಾಡಿಸ್ತಾ ಹೋಗೋಣ. ಸರ್, ಏನು ಇವತ್ತು ವಿಶೇಷವಾಗಿ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು, ಇದ್ರ ಉದ್ದೇಶ ಏನು? ಇವತ್ತು ಏನು ಅಡಿಗೆ ಅನಿಲ ಸಿಲಿಂಡರ್ ದರ ಇವತ್ತು ಏರಿಕೆಯಾಗಿದೆ, ಹಾಗೂ ವಾಣಿಜ್ಯ ಸಿಲಿಂಡರ್ ದರನೂ ಸಹ ಏರಿಕೆಯಾಗಿದೆ. ಅದ್ರ ಜೊತೆಯಲ್ಲಿ 2 ಅಡಿಗೆ ಅನಿಲ ದನ ಇವತ್ತು ನಾಗರಿಕರಿಗೆ ಸಿಗ್ತಾ ಇಲ್ಲ. ದರ ಏರಿಕೆಗಿಂತ ಮುಖ್ಯವಾಗಿ ಇವತ್ತು ದರ ಏರಿಕೆ ಕೇಂದ್ರ ಸರ್ಕಾರ ಮಾಡಿದ್ರು ಬಿಜೆಪಿಯ ಅಜ್ಞಾನಿಗಳು ಏನ್ ಹೇಳಿಕೆ ಕೊಡ್ತಾ ಇದಾರೆ ಅಂದ್ರೆ, ಕೇಂದ್ರ ಸರ್ಕಾರದಿಂದ ಇದು ಯಾವುದೇ ರೀತಿ ತೊಂದರೆ ಆಗ್ತಾ ಇಲ್ಲ, ಇದು ಸ್ಥಳೀಯ ಮಟ್ಟದಲ್ಲಿ ಇದನ್ನು ಬಗೆಹರಿಸಬೇಕು ಅಂತ ಒಬ್ಬ ಪ್ರಹ್ಲಾದ್ ಜೋಶಿ ಅನ್ನತಕ್ಕಂಥ ಕೇಂದ್ರ ಮಂತ್ರಿ ಹೇಳಿದ್ದಾನೆ. ನಿಜವಾಗ್ಲೂ ಆತ ಕೇಂದ್ರ ಮಂತ್ರಿ ಅನ್ನೋದಕ್ಕೆ ನನಗೆ ನಿಜವಾಗ್ಲೂ ನಾಚಿಕೆ ಆಗ್ತಿದೆ. ಇಂಥ ಮಂತ್ರಿಗಳನ್ನೆಲ್ಲ ಇವತ್ತು ನರೇಂದ್ರ ಮೋದಿ ಸರ್ಕಾರದಲ್ಲಿ ಮಂತ್ರಿಗಳು ಮಾಡಿರ್ತಕ್ಕಂಥ ಮೂರ್ಖತನ ಇವತ್ತು ನರೇಂದ್ರ ಮೋದಿ ಅವರು ಸಲ್ಲಬೇಕು. ಅದರಲ್ಲೂ ವಿಶೇಷವಾಗಿ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಸಾಮಾಜಿಕ ಜಾಲತಾಣಗಳಲ್ಲಿ ಇವತ್ತು ವಿಶೇಷವಾಗಿ ನರೇಂದ್ರ ಮೋದಿ ಅವರು ಒಂಥರ ತಂತ್ರಜ್ಞಾನವನ್ನ ಇವತ್ತು ಬದಲಾವಣೆ ಮಾಡ್ಕೊಳ್ಳಿ, ತಮ್ಮ ಮನೆಯ ಮುಂದೆ ಹರಿತಾ ಇರತಕ್ಕಂಥ ಕೊಳಚೆ ನೀರಿನಲ್ಲೂ ಸಹ ನೀವು ಗ್ಯಾಸ್ ನ ಉತ್ಪಾದನೆ ಮಾಡಬಹುದು ಅಂತಕ್ಕಂಥ ಹೇಳಿಕೆ ಕೊಡೋದನ್ನ ನೋಡಿದ್ರೆ ನಾರೇಂದ್ರ ಮೋದಿ ಅವರು ತಂತ್ರಜ್ಞಾನದಲ್ಲಿ ವಿಜ್ಞಾನದಲ್ಲಿ ಬಹಳ ಮುಂದೆ ಇದ್ದಾರೆ. ಅದಕ್ಕೆ ಇವತ್ತು ನಾವು ಈ ರೆಡಿ ಮಾಡುವುದರ ಮೂಲಕ ಇವತ್ತು ನರೇಂದ್ರ ಮೋದಿ ಅವರನ್ನ ಇವತ್ತು ನಾವಿಲ್ಲಿ ಕೇಳ್ತಾ ಇದ್ದೀವಿ. ಸ್ವಾಮಿ, ಇಂಥ ತಂತ್ರಜ್ಞಾನ ನಿಮ್ಗೆ ಕಲಿಸ್ಕೊಟ್ಟಂತಹ ಮಹಾವಿಜ್ಞಾನಿ ಯಾರು, ಅವರಿಗೆ ನೋಬೆಲ್ ಪ್ರಶಸ್ತಿ ಕೊಡ್ಬೇಕಂತ ನಾವು ಮನವಿ ಕೊಡ್ತಾ ಇದೀವಿ. ನರೇಂದ್ರ ಮೋದಿ ಅವರು ಇಂಥ ಒಂದು ಉಚಿತ ಸಲಹೆ ಕೊಟ್ಟಿದ್ದಕ್ಕೆ ಅವರಿಗೆ ಅಭಿನಂದನೆ ಕಳಿಸ್ತಾ ಇದೀವಿ. ದೇಶ ಮುಳುಗ್ತಾ ಇದ್ರು ಸಹ ನರೇಂದ್ರ ಮೋದಿ ಅವರು ಈ ರೀತಿಯಾದಂತ ಹೇಳಿಕೆ ಕೊಟ್ಟು ಜನರ ದಾರಿಯನ್ನ ತಪ್ಪಿಸ್ತಾ ಇದ್ದಾರೆ. ಅದನ್ನ ಮುಂದೆ ಆದ್ರೂ ಕೈ ಬಿಡಬೇಕು. ವಿಜ್ಞಾನದ ಬಗ್ಗೆ ಹಾಗೂ ತಂತ್ರಜ್ಞಾನದ ಬಗ್ಗೆ ಭಾರತದಲ್ಲಿ ಅನೇಕ ವರ್ಷಗಳಿಂದ ಇತಿಹಾಸ ಇದೆ, ಅದನ್ನ ಮರೆಮಾಚಿ ಅದಕ್ಕೆ ಅವಮಾನ ಮಾಡಬೇಡಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಇಲ್ಲಿ ನಾವು ಈ ವಿನೂತನ ಪ್ರತಿಭಟನೆ ಮೂಲಕ ಆಗ್ರಹ ಪಡಿಸ್ತಾ ಇದ್ದೀವಿ. ಹೇಳಿದ್ರಲ್ಲ, ಇದು ಮನೋಹರ್ ಅವರ ಮಾತು. ಯಾವುದೇ ಕಾರಣಕ್ಕೂ ಏನು ದೇಶದಲ್ಲಿ ಆಗಿರತಕ್ಕಂಥ ಸಮಸ್ಯೆಗಳನ್ನ ಬಗೆಹರಿಸಬೇಕು, ಅದು ಬಿಟ್ಟು ಅದನ್ನ ಸಮರ್ಥಿಸಿಕೊಳ್ಳೋ ರೀತಿ ಮಾತಾಡಬಾರ್ದು. ಪ್ರಹ್ಲಾದ್ ಜೋಶಿ ಇದು ಸ್ಥಳೀಯ ಮಟ್ಟದ ಒಂದು ಸಮಸ್ಯೆ ಅಂತ ಹೇಳ್ತಾ ಇದ್ದಾರೆ, ಆದ್ರೆ ಕೇಂದ್ರದಿಂದ ನಿಜಕ್ಕೂ ಸಿಲಿಂಡರ್ಗಳು ಬರ್ತಾ ಇಲ್ಲ ಅಂತೇಳಿ ಅವರು ಆರೋಪಿಸ್ತಾ ಇರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ ಬಿ ಅಪ್ಸಂದ್ರ, ವಾರ್ತಾ ಭಾರತಿ, ಬೆಂಗಳೂರು.